ಇದಕ್ಕೆ ತಗುಲಿರುವಂತಹ ವೆಚ್ಚ ಇದೆಯಲ್ಲ, ಇದು ಕೇವಲ 54 ಲಕ್ಷ ರೂಪಾಯಿ ಮಾತ್ರ. ಅದು ಕಂಪ್ಲೀಟ್ ಅಂದ್ರೆ ಇಂಟೀರಿಯರ್ ಸೇರಿ ನಾನು ಹೇಳ್ತಾ ಇರುವಂತದ್ದು. ಸೇಮ್ ಆಸ್ ಇಟ್ ಈಸ್, ಏನ್ ಆ ಫೋಟೋದಲ್ಲಿ ತೋರಿಸಿದೀರಾ ಅದೇ ತರ ಮಾಡ್ಕೊಟ್ಟಿದ್ದೀರಾ. ಹೌದು ಸರ್, ಬಿಕಾಸ್ ಎಲಿವೇಶನ್ ಅನ್ನೋದು ಮೇನ್ ಪಾರ್ಟ್ ಆಗುತ್ತೆ. ಯಾವುದೇ ಮನೆಗೆ ಹೋದ್ರು ಫಸ್ಟ್ ಲುಕ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ. ಬಾತ್ರೂಮ್ ಗೆಲ್ಲ ಬಂದು ಇಲ್ಲೂ ಕೂಡ ರೆಂಟೆಡ್ ಪರ್ಪಸ್ ಮಾಡಿದ್ರು ಕೂಡ ಜಾಗ್ವಾ ಫಿಟ್ಟಿಂಗ್ಸ್ ಮಾಡಿದೀವಿ. 2x4 ಟೈಲ್ಸ್ ಯೂಸ್ ಮಾಡಿದೀವಿ. 10 months ಯೂಸ್ ಮಾಡಿದೀವಿ. ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದು ಹ್ಯಾಂಡ್ ಓವರ್ ಕೀ ವಿತ್ ಕೀ ಗ್ರೂಪ್ ರೇಷಿಕ್ ಏನಿದೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ವಿತ್ ಇನ್ 10 months ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಇದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ, ಹೌದು, ವಯಸ್ಸಾದವರು ಓಡಾಡಿದ್ರು ಕೂಡ ಚೆನ್ನಾಗಿ ಆರಾಮಾಗಿ. ಎಷ್ಟು ಫೀಟ್ ಅಗಲ ಇದು? ಇದು 3 feet ಇದೆ ಸರ್. ಇದೆಲ್ಲವೂ ನಿಮ್ಮ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತಾ? ಕಂಪ್ಲೀಟ್ಲಿ ನಮ್ಮ ಪ್ಯಾಕೇಜ್ ಅಲ್ಲ. ಅದರಲ್ಲೇನು ಮತ್ತೆ ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರಿಂದ ಹೈ ಮಾಡೋದು, ವೇರಿಯೇಷನ್ ಮಾಡೋದು, ಹೈಡ್ ಅಂಡ್ ಚಾರ್ಜಸ್ ಏನೂ ಇಲ್ಲ. ಕಂಪ್ಲೀಟ್ಲಿ ಏನ್ ಪ್ಯಾಕೇಜ್ ಅಲ್ಲಿ ಪ್ರೀಮಿಯಂ ಪ್ಯಾಕೇಜ್ ನಾವು ಮಾಡಿರೋದು ಈ ಮನೆ ಕಂಪ್ಲೀಟ್ ಬಂದು ವಿತ್ ಇಂಟೀರಿಯರ್. ಸೊ ಆ ಪ್ಯಾಕೇಜ್ ಅಲ್ಲೇ ಇದು ಬರುತ್ತೆ. ಕಂಪ್ಲೀಟ್ ಮನೆ ನಮ್ದು ಯಾವುದೇ ವಾಸುಕಿ ವೆಂಚರ್ಸ್ ಮನೆ ತಗೊಳ್ಳಿ, ಕಂಪ್ಲೀಟ್ಲಿ 100% ವಾಸ್ತುನೇ ಫಾಲೋ ಮಾಡೋದು. ಸೊ ಅಡುಗೆ ಮನೆ ಬಂದು ಇಲ್ಲಿ ಬಂದು ನಾವು ಕ್ವಾರ್ಟ್ಸ್ ಯೂಸ್ ಮಾಡಿದೀವಿ. ಇದು ಬಂದು ಟ್ಯಾಂಡಮ್ ಬಾಕ್ಸ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಬಂದು ಏನಾಗುತ್ತೆ, ಇಲ್ಲಿ ಸ್ಟೀಲ್ದು ಓಪನ್ ಇರುತ್ತೆ, ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ಇವಾಗ ಟ್ರೆಂಡಿಂಗ್ ಇದು ಟ್ಯಾಂಡಮ್ ಬಾಕ್ಸ್ ಅಂತ ಹೇಳ್ತೀವಿ. A to Z ಎಂಡ್ ಟು ಎಂಡ್ ಪ್ರೋಸೆಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಫ್ರಮ್ ಸ್ಕ್ರಾಚ್ ನೀವು ಎಂಟಿ ಲ್ಯಾಂಡ್ ಕೊಟ್ರೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿ ನೀವು ಮನೆಯಲ್ಲಿ ವಾಸ ಇರೋ ಲೆವೆಲ್ ವರ್ಗು ಮಾಡಿನೇ ಕೊಡೋದು ನಾವು. ಇದು ಚೆನ್ನಾಗಿದೆ ಬಿಕಾಸ್ ಇದು ಹೈಲೈಟ್ ಆಗುತ್ತೆ ಮನೆಗೆ. ಒಂದು ನಿಮ್ಗೆ ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ. ಸೊ ಇಲ್ಲಿ ಇದಕ್ಕೊಂದು ಹೈಲೈಟ್ ಗೆ ಲೈಟಿಂಗ್ಸ್ ಕೊಟ್ಟಿದೀವಿ. ಸ್ಟೇರ್ಕೇಸ್ ಹೋಗ್ಬೇಕಾದ್ರೆ ಅಪ್ರಾಕ್ಸಿಮೇಟ್ ಕಾಮನ್ 10x14 ಇದೆ ಸರ್. ಈ ರೂಮ್ ಅಲ್ಲಿ ಬಂದು ಸ್ಪೆಷಲಿ ವಾಕ್ ಇನ್ ವಾರ್ಡ್ರೋಬ್ ಇದೆ. ಕಂಪ್ಲೀಟ್ಲಿ ಟೀಕ್ ವುಡ್ ಯೂಸ್ ಮಾಡಿದೀವಿ. ಇದು ಕೂಡ ಅಷ್ಟೇ ನೋಡಿ, ಫಿನಿಶಿಂಗ್ ನೋಡ್ಬೋದು ನೀವು. ಅಗೇನ್ ವಾಲ್ ಪೇಪರ್ ಯೂಸ್ ಮಾಡಿದೀವಿ ನಾವು. ಫ್ಲೋರಲ್ ಬಂದು ಫ್ರೆಶ್ ಅಪ್ ಆದ ತಕ್ಷಣ ಬಂದವರು ರೆಡಿ ಆಗೋದಕ್ಕೆ ಚೆನ್ನಾಗಿರುತ್ತೆ. ಫ್ಲೋರಿಂಗು ಅಷ್ಟೇನೆ ನಾವು ಗ್ರೈನೇಟ್ ಬಂದು ಐಸ್ಲ್ಯಾಂಡ್ ಗ್ರೈನೇಟ್ ಅಂತ ಯೂಸ್ ಮಾಡಿದೀವಿ. ಇದು ಬಂದು 175 rupees ಆಗುತ್ತೆ ಸರ್. ನಿಮ್ಗೆ ಮಿರರ್ಸ್ ಚೇಂಜ್ ಆಗುತ್ತೆ. ಸೊ ನಿಮ್ದು ಏನೇ ವರ್ಕ್ ಆ ತರ ಏನಾದ್ರು ಇದ್ರು ರೆಡಿ ಆಗೋದಕ್ಕೆ ಇದು ಕೂಡ ಚೇಂಜಸ್ ಆಗುತ್ತೆ. ಇಲ್ಲಿ ಲೈಟೇ ಬೇಡ, ಬೇಕಾಗಿಲ್ಲ. ಬಹುಶಃ ಬೆಳದಿಂಗ್ ರಾತ್ರಿ ಏನೋ ಊಟ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಊಟ ಮಾಡಿ ಸೀದಾ ಬೆಳಕು ಬರುತ್ತೆ. ಬೆಳಕಿನ ಕಿರಣ ನೇರವಾಗಿ ಮನೆ ಒಳಗೆ ಬರುತ್ತೆ. ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ, ಡಿಸ್ಪ್ಲೇ ಮಾಡಿರ್ತೀನಿ. ಒಮ್ಮೆ ಅವ್ರಿಗೆ ಕಾಲ್ ಮಾಡಿ, ಜೊತೆಗೆ ಅವರ ಆಫೀಸ್ಗೂ ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಮುದ್ದಿನಪಾಳ್ಯದ ವಿಶ್ವೇಶ್ವರಯ್ಯ ಲೇಔಟ್ನ ಒಳಗಡೆ ಇದ್ದೀನಿ. ನೋಡಿ, ನನ್ನ ಹಿಂದೆ ಒಂದು ಹೊಸ ಮನೆ ಈಗಷ್ಟೇ ಗೃಹ ಪ್ರವೇಶ ಆಗಿದೆ. ವರ್ಷ ಒಂದು 2-3 ದಿನ ಆಗಿರ್ಬೋದು ಗೃಹ ಪ್ರವೇಶ ಆಗಿ. ಸೊ ಈ ಮನೆಯ ಹೋಮ್ ಟೂರನ್ನು ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಈ ಮನೆಯನ್ನು ಕಟ್ಟಿರುವಂಥವ್ರು ವಾಸುಕಿ ವೆಂಚರ್ಸ್ ಅವರು. ಇವತ್ತು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ದೊಡ್ಡ ಸಮಸ್ಯೆನೇ ಅಂತ ಹೇಳ್ಬೋದು. ಅಂದರೆ ಸರಿಯಾದ ವ್ಯಕ್ತಿಗಳು ಸಿಗೋದಿಲ್ಲ, ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ, ನಮ್ಗೆ ಒಳ್ಳೆಯ ಕ್ವಾಲಿಟಿಲೂ ಕೂಡ ತುಂಬ ಜನ ಮಾಡಿಕೊಡೋದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಇದೆ. ಹಾಗಾಗಿ ಅದು ಯಾವುದರ ಕೊರತೆನೂ ಇರಬಾರ್ದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಮನೆ ಇರೋದು 2030 ಸೈಟಲ್ಲಿ, ಅಂದರೆ ಸುಮಾರು 600 ಅಡಿಯ ವಿಸ್ತೀರ್ಣದಲ್ಲಿ ಈ ಮನೆ ಇದೆ. ನೀವು ಒಳಗಡೆ ಹೋಗಿ ನೋಡಿದ್ರೆ ನಿಮ್ಗನ್ಸುತ್ತೆ 600 square feet ಇಷ್ಟು ಚೆನ್ನಾಗಿ ಒಂದು ಮನೆಯನ್ನು ರೆಡಿ ಮಾಡಬಹುದಾ ಅಂತ ಅನಿಸುತ್ತೆ. ನೋಡಿ, ಅದೇ ಮನೆಯನ್ನು ಇವತ್ತು ನಾನು ತೋರಿಸ್ತೀನಿ. ಇದಕ್ಕೆ ತಗುಲಿರುವಂಥ ವೆಚ್ಚ ಇದೆಯಲ್ಲ, ಇದು ಕೇವಲ 54 ಲಕ್ಷ ರೂಪಾಯಿ ಮಾತ್ರ. ಅದು ಕಂಪ್ಲೀಟ್ ಅಂದರೆ ಇಂಟೀರಿಯರ್ ಸೇರಿ ನಾನು ಹೇಳ್ತಾ ಇರುವಂಥದ್ದು. ಬನ್ನಿ, ವಾಸುಕಿ ವೆಂಚರ್ಸ್ನ ಲಿಖಿತ ಅವರು ಇಲ್ಲೇ ಇದ್ದಾರೆ. ಈ ಮನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮ ಸ್ವಾಗತ. 2030 ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿದ್ದೀರಾ. ಇಲ್ಲಿಂದ ನಾವು ರೋಡ್ ತಗೊಂಡ್ರೆ ರೋಡಿಂದ ಒಂದು ಸ್ವಲ್ಪ ಹೈಟ್ ಅಲ್ಲಿ ಈ ಮನೆ ಮಾಡಿದಿರಿ. ಎಷ್ಟು 2 feet ಇದೆಯಾ? ಇದು 2 feet ಹೈಟ್ ಇದೆ. ಯಾಕೆ, ಏನ್ ಕಾರಣ ಅಂತ? ಮಳೆ ನೀರಾಗ್ಲಿಲ್ಲ, ಡ್ರೈನೇಜ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಡೈರೆಕ್ಟ್ ಫ್ಲೋರ್ಗೆ ನಮಗೆ ಎಂಟ್ರೆನ್ಸ್ ಆಗಲ್ಲ. ಸೊ ಆಬ್ವಿಯಸ್ಲಿ ಎಲ್ಲಾ ಮನೆಗಳಲ್ಲೂ ಮಾಡ್ಬೇಕಾದ್ರೆ ನಾವು ಪ್ಲಾನ್ ರೋಡ್ ಫೀಟ್ ಏನ್ ಹೈಟ್ ಇದೆ ಅಂಡ್ ಮನೆ ಫೀಟ್ಗೆ ಸ್ವಲ್ಪ ಡಿಫ್ರೆನ್ಸ್ ತಗೊಳ್ತೀವಿ. ಅಂಡ್ ಮಿನಿಮಮ್ ಇದೇನಕ್ಕೆ ಇಟ್ಟಿದ್ದೀರಾ? ಇದು ಬಂದು ನಾವು ಪ್ಲಾಂಟರ್ ಬಾಕ್ಸ್ಗೆ ಅಂತ, ಬಿಕಾಸ್ ಇವಾಗ ಬ್ಯಾಂಗ್ಳೂರಲ್ಲಿ ಬಂದು ಪ್ಲಾಂಟ್ಗೆ ಅಂತಾನೆ ಸಪರೇಟ್ ಸ್ಪೇಸ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ನಾವು ಮತ್ತೆ ಮರಗಳನ್ನ ಇದ್ ಮಾಡಕ್ಕಾಗಲ್ಲ ಬಿಕಾಸ್ ರೂಟ್ಸ್ ಇದಾಗುತ್ತೆ. ಸೊ ಅದರಿಂದ ಪರ್ಟಿಕ್ಯುಲರ್ ಆಗಿ ಪ್ಲಾಂಟರ್ ಬಾಕ್ಸ್ ಅಂತಾನೆ ಮಾಡಿದೀವಿ. ಸೊ ಕಮಿಂಗ್ ಡೇಸ್ ಇನ್ನ ಅದರಲ್ಲಿ ಮಡ್ಡಿ ಎಲ್ಲ ಹಾಕಿ ಪ್ಲಾಂಟಿಂಗ್ ಇದೆ. ಸೊ ಇದು ಬಂದ್ರೆ ಪ್ಲಾಂಟರ್ ಬಾಕ್ಸ್ ಅಪೋಸಿಟ್ ಕಲರ್ ಲೈಕ್ ಗ್ರೀನರಿ ಬ್ಯಾಕ್ ಸೈಡ್ ಬಂದು ಇದು ನಿಮ್ಗೆ ಕ್ಲಾಡಿಂಗ್ ಬಂದಿದೆ, ಕ್ಲಾಡಿಂಗ್ ಟೈಲ್ಸ್ ಅಂತ ಎಲಿವೇಶನ್ ಗೆ ಪರ್ಪಸ್ ಆಗಿ ಯೂಸ್ ಮಾಡಿದೀವಿ. ನೀವು ನೋಡ್ಬೋದು ಎಲಿವೇಶನ್ಸ್ ಕಲರ್ಸ್
ಕಾಂಬಿನೇಷನ್ ಎಲ್ಲ ಕೂಡ ಕಂಪ್ಲೀಟ್ಲಿ ಒಂದೇ ಇದ್ರಲ್ಲೇ ಮಾಡಿದೀವಿ. ಹೌದು, ಒಂದು ಖುಷಿ ಆಗಿದ್ದು ಮೇಡಮ್, ನೀವು ಒಂದು ಫೋಟೋ ತೋರಿಸಿದ್ರಿ ನನಗೆ, ಸೇಮ್ ಆಸ್ ಇಟ್ ಈಸ್ ಏನ್ ಆ ಫೋಟೋದಲ್ಲಿ ತೋರಿಸಿದಿರಾ ಅದೇ ತರ ಮಾಡ್ಕೊಟ್ಟಿದ್ದೀರಾ. ಹೌದು ಸರ್, ಬಿಕಾಸ್ ಎಲಿವೇಶನ್ ಅನ್ನೋದು ಮೇನ್ ಪಾರ್ಟ್ ಆಗುತ್ತೆ. ಯಾವುದೇ ಮನೆಗೆ ಹೋದ್ರು ಫಸ್ಟ್ ಲುಕ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ, ಸೊ ಆ ತರ ಎಲಿವೇಶನ್ ಹೈಲೈಟ್ ಮಾಡಿ. ಬಿಕಾಸ್ ಯಾರೇ ವಾಕ್ ಇನ್ ಹೋದಾಗ ಫಸ್ಟ್ ನೋಡೋದು ಮನೆ ಒಳಗ್ ನೋಡಲ್ಲ, ಎಲಿವೇಶನ್ಸ್ ನೋಡ್ತಾರೆ. ಸೊ ಆಬ್ವಿಯಸ್ಲಿ ನಮ್ದು ಏನ್ ಎಕ್ಸಾಕ್ಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ನಾವು ಏನ್ ಡಿಸೈನ್ ಮಾಡಿರ್ತೀವಿ ಎಕ್ಸಾಕ್ಟ್ ಔಟ್ಪುಟ್ ನಿಮ್ಗೆ 100% ಬರುತ್ತೆ. ಅದೇ ತರ ಹೌದು, 100% ಬರುತ್ತೆ ಸರ್. ಒಳಗಡೆ ಹೋಗೋಣ, ಎಂಟ್ರೆನ್ಸ್ ಗೇಟ್ ಇದು. ಒಳಗಡೆ ಹೋಗಿ ಇನ್ನೊಂದಿಷ್ಟು ಮಾತಾಡೋಣ. ಗೇಟ್ ವಿಚಾರ ಬಂದ್ರೆ MS ಯೂಸ್ ಮಾಡಿದೀವಿ. ಇದು ಬಂದು ಡಿಸೈನ್ ಪಾರ್ಟ್ ಗೆ ಅಂತ ಸ್ವಲ್ಪ ಪ್ಯಾಚ್ ಇದು ಡಿಸೈನ್ MS ಕೊಟ್ಟಿದೀವಿ ಸರ್. ಸೊ ಇದು ಕಾಂಟ್ರಾಸ್ಟ್ ಆಗಿ, ಸೊ ಆಲ್ಮೋಸ್ಟ್ ಈ ಮನೆ ಕಾಂಬಿನೇಷನ್ ನಾವು ಮಾಡಿರೋದು ಆಫ್ ವೈಟ್ ಅಂಡ್ ಈ ಮಡ್ ಕಲರ್, ನ್ಯಾಚುರಲ್ ಕಲರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂಸ್ ಮಾಡಿದೀವಿ ಮ್ಯಾಚಿಂಗ್ ಆಗಿ. 2030 ನಾರ್ಮಲಿ ಮನೆಯನ್ನ ಕಟ್ಟುವಾಗ ತುಂಬಾ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ 600 ಸ್ಕ್ವೇರ್ ಫೀಟ್ ಮಾತ್ರ ಸಿಗೋದು, ಪಾರ್ಕಿಂಗ್ ಮಾಡೋಕ್ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಸೊ ನೀವು ನೋಡಿದ್ರೆ ಇಷ್ಟೊಂದು ಸ್ಪೇಸ್ ಇಟ್ಟಿದ್ರೆ ಬಹುಶಃ 2 ಕಾರ್ ಆರಾಮಾಗಿ ನಿಲ್ಸ್ಬೋದು, 4 ಬೈಕ್ ಅನ್ನ ನಿಲ್ಸ್ಬೋದು. ಓಕೆ, ಸೊ ಈವನ್ ನಾವು ರೆಂಟ್ ಕೂಡ ಮಾಡ್ಕೊಂಡಿದೀವಿ. ಪಾರ್ಕಿಂಗ್ ಸ್ಪೇಸ್ ಕಮ್ ರೆಂಟ್ಗೂ ಕೂಡ ನಾವು ಯೂಸ್ ಮಾಡ್ಕೊಂಡಿದೀವಿ ಸ್ಪೇಸ್ ನ ಕೂಡ. ಅಂಡ್ ಸಂಪಿಗೂ ಕೂಡ ನಾವು ಸ್ಪೇಸ್ ಕೊಟ್ಟಿದೀವಿ. ಇಲ್ಲೊಂದು ಸಂಪ್ ಇದೆ, ಅದೊಂದಿದೆ. ಸೊ ಸಂಪಿಗೂ ಸ್ಪೇಸ್ ಕೊಟ್ಟಿದ್ವಿ. ಎಷ್ಟು ಇದೆ ಮೇಡಮ್ ಸಂಪ್ ಲೀಟರ್ ಕೆಪಾಸಿಟಿ? 10,000 ಲೀಟರ್ಸ್ ಇದೆ ಸರ್. ಓಕೆ, 10,000 ಲೀಟರ್. ಓಕೆ, ಇಲ್ಲಿ ಇದು ಹಾ ಸರ್, ಇದು ಬಂದು ರೆಂಟೆಡ್ ಜಸ್ಟ್ 1 ರೂಮ್ 3K ಅಂತ ಮಾಡಿದೀವಿ. ಓಕೆ, ಸೊ ಇಲ್ಲಿ ಬಂದು ಸೊ ಡೋರ್ಸ್ ನೋಡ್ಬೋದು ನೀವು. ಡೋರ್ ಎಲ್ಲ ಬಂದು ರೆಂಟೆಡ್ಗಾದ್ರೂ ಕೂಡ ನಾವು ಟೀಕ್ ವುಡ್ ಯೂಸ್ ಮಾಡಿದೀವಿ. ಸೊ ಪ್ಲೇವುಡ್ ಇಲ್ಲ ಅದರ್ ವುಡ್ಸ್ ಯಾವುದು ಯೂಸ್ ಮಾಡಿಲ್ಲ. ಗನೆ ವುಡ್ ಅಂತೆಲ್ಲ ಬರುತ್ತೆ, ಬಟ್ ಇಲ್ಲೂ ಕೂಡ ನಾವು ಸೇಮ್ ಕ್ವಾಲಿಟಿ ಆಫ್ ಟೀಕ್ ವುಡ್ ಯೂಸ್ ಮಾಡಿದೀವಿ. ಹ್ಯಾಂಡಲ್ ಕೂಡ ಅಷ್ಟೇನೆ ನೋಡ್ಬೋದು ನೀವು. ಓಕೆ ಓಕೆ, ಹೊರಗಡೆ ಪಾರ್ಕಿಂಗ್ ಬಿಟ್ಟುನು ರೂಮಿನ ವ್ಯವಸ್ಥೆಯನ್ನ ನೀವು ಮಾಡಿದ್ದೀರಾ. ಬಿಕಾಸ್ ಏನಾದ್ರು ಅವರು ಬ್ಯಾಚುಲರ್ಸ್ ಏನಾದ್ರು ಪರ್ಪಸ್ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲ ಅವ್ರದ್ದು ಏನಾದ್ರು ಸ್ಪೇಸ್ ಇದೆ, ಇಲ್ಲ ಗೆಸ್ಟ್ ಗಳು ಬರ್ತಾರೆ ಅಂದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಪುಟ್ಟದ ಆಫೀಸ್ ಆದ್ರೂ ಕೂಡ ಇಲ್ಲಿ ಮಾಡ್ಕೋಬಹುದು. ಹೌದು, ಸೊ ಇದಕ್ಕೂ ಕೂಡ ನಾವು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೀವಿ. ಬಾತ್ರೂಮ್ಗೆಲ್ಲ ಬಂದು ಇಲ್ಲೂ ಕೂಡ ರೆಂಟೆಡ್ ಪರ್ಪಸ್ ಮಾಡಿದ್ರು ಕೂಡ ಜಾಗ್ವಾ ಫಿಟ್ಟಿಂಗ್ಸ್ ಮಾಡಿದೀವಿ. 2x4 ಟೈಲ್ಸ್ ಯೂಸ್ ಮಾಡಿದೀವಿ. ತುಂಬಾ ತುಂಬಾ ಕ್ವಾಲಿಟಿ ಇದೆ. ಹೌದು, ಸೊ ನೀವು ನೋಡ್ಬೋದು ಬಾತ್ರೂಮ್ ಕೂಡ ಏನು ತುಂಬಾ ಕಂದ್ರೆ 1 ಪರ್ಸನ್ಸ್ಗೆ ಯೂಸ್ ಮಾಡೋ ತರ ಆ ತರ ಮಾಡಿದ್ವಿ. ಸೊ ಡೋರ್ ಬಂದು ಬಾತ್ರೂಮ್ದು WPC ಡೋರ್ಸ್ ನ ಯೂಸ್ ಮಾಡಿದ್ವಿ. ಸೊ ಇದು ಬಂದು ವಾಟರ್ ರೆಸಿಸ್ಟೆಂಟ್ ಇರುತ್ತೆ ನಿಮ್ಗೆ. ಡೋರ್ಸ್ ಸ್ವಲ್ಪ ದಿವಸ ಆದ್ಮೇಲೆ ನಾರ್ಮಲ್ ಪ್ಲೇವುಡ್ ಡೋರ್ಸ್ ಹಾಕಿದಾಗ ಏನಾಗುತ್ತೆ, ಉಬ್ಬೋದು ತಗ್ಗೋದು ವೆದರ್ಸ್ಗೆ ವೇರಿಯೇಷನ್ಸ್ ಆಗುತ್ತೆ. ಬಟ್ ಇಲ್ಲಿ ಯಾವುದು ಆಗಲ್ಲ, WPC ಮಾಡೋದ್ರಿಂದ ನಿಮ್ಗೆ ಲೈಫ್ ಟೈಮ್ ಇದು. ವಾಸುಕಿ ವೆಂಚರ್ಸ್ ಅವರು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ? ಜೊತೆಗೆ ಈ ತರ ಮನೆಯನ್ನ ಕಟ್ಟಬೇಕು ಅಂದ್ರೆ ಹೇಳಿದ್ರೆ ಎಷ್ಟು ಟೈಮ್ ತಗೊಂತಾರೆ? ಏನ್ ಪ್ರೊಸೀಜರ್ಗಳು ಯಾವ ಯಾವ ರೀತಿ ಇರುತ್ತೆ? ಕಂಪ್ಲೀಟ್ ನಾವು ಆನ್ ದ ಹ್ಯಾಂಡ್ ನಮಗ್ ಬಂದ ತಕ್ಷಣ ನಾವು ಯೂಸ್ ಮಾಡಿರೋ ಟೈಮ್ ಲೈನ್ ಬಂದು 10 months ಯೂಸ್ ಮಾಡಿದೀವಿ. ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದು ಹ್ಯಾಂಡ್ ಓವರ್ ಕೀ ವಿತ್ ಕೀ ಗ್ರೂಪ್ ರೇಷಿಕ್ ಏನಿದೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ವಿತ್ ಇನ್ 10 months ಅಲ್ಲಿ ಕಂಪ್ಲೀಟ್ ಮಾಡಿದೀವಿ ಈ ಪ್ರಾಜೆಕ್ಟ್. ಹೌದು, ಇದೇನಂದ್ರೆ ಪಾರ್ಕಿಂಗ್ ಇಂದ ಬಂದಾಗ ಇಲ್ಲಿ ಪೈಪ್ ಇದೆ ನೋಡಿ, ಇನ್ಸೈಡ್ ನಿಮ್ಗೆ ಕಾಣಿಸುತ್ತೆ ಪೈಪ್ ಇದೆ. ಅದನ್ನ ಹೈಡ್ ಮಾಡೋದಕ್ಕೋಸ್ಕರ ಹ್ಯಾಸ್ ಇಂಟೀರಿಯರ್ ಪರ್ಪಸ್ ಗೋಸ್ಕರನು ಕೂಡ ಇದನ್ನ ಯೂಸ್ ಮಾಡ್ಕೊಂಡು ಕವರ್ ಮಾಡಿದ್ವಿ ಕಂಪ್ಲೀಟ್ಲಿ ನೋಡಿ. ಓಕೆ ಓಕೆ, ಸೂಪರ್ ಮೇಡಮ್. ಬಿಕಾಸ್ ಇವಾಗ ಆಡ ಕಾಣುತ್ತೆ ಪೈಪ್ಸ್ ಏನಾದ್ರು ಹಾಗೆ ಓಪನ್ ಇದ್ರೆ ಅಲ್ವಾ, ಸೊ ಅದರಿಂದ ಇದನ್ನ ಯೂಸ್ ಮಾಡ್ಕೊಂಡಿದೀವಿ. ಮೇಲ್ಗಡೆ ಹೋಗೋಣ. ಇದು ಡ್ಯೂಪ್ಲೆಕ್ಸ್ ಅಲ್ವಾ? ಹೌದು, ಇದು ಕಂಪ್ಲೀಟ್ಲಿ ಡ್ಯೂಪ್ಲೆಕ್ಸ್. ಬಿಕಾಸ್ 2030 ಸೈಟ್ ಮೆಜರ್ಮೆಂಟ್ ಇರೋದ್ರಿಂದ ನಾವು ಯೂಸ್ ಮಾಡಿದೀವಿ. ಇಲ್ಲಿ ಬಂದು ನಾವು ಲೆದರ್ ಫಿನಿಶಿಂಗ್ ಪೋತ್ರದ್ ಯೂಸ್ ಮಾಡಿದೀವಿ. ಅದರಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ನಾವು ಮಾಡಿರೋದು ಲೆದರ್ ಫಿನಿಶಿಂಗ್. ನಿಮ್ಗೆ ನಾನ್ ಸ್ಕಿಡಿ ಕೂಡ ಇರುತ್ತೆ. ಸ್ಕಿಡ್ ಆಗೋದು, ಮಳೆ ಬಂದಾಗ, ನೀರ್ ಬಿದ್ದಾಗ ಆ ತರ ಏನು ಪ್ರಾಬ್ಲಮ್ ಆಗಲ್ಲ. ರೈಲಿಂಗ್ಸ್ ಬಂದು ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ, ಹೌದು, ವಯಸ್ಸಾದವರು ಓಡಾಡಿದ್ರು ಕೂಡ ಚೆನ್ನಾಗಿ ಆರಾಮಾಗಿ ಓಡಾಡಬಹುದು. ಎಷ್ಟು ಫೀಟ್ ಅಗಲ ಇದು? ಇದು 3 feet ಇದೆ ಸರ್. ಓಕೆ, 3 feet ಇದೆ. ಹೌದು, ಇಲ್ಲಿ ಬಂದು ಟಫನ್ ಗ್ಲಾಸ್ SS ರೈಲ್ ಕೊಟ್ಟಿದ್ದೀವಿ. ಓಕೆ ಓಕೆ, ಒಂಥರ ಮನೆಗೆ ಒಂಥರ ಕಳೆ ಬಂದಿರೋದು. ಇದು ಟೈಲ್ಸ್ ಬಂದು 2x4 ಸೈಜ್ ಕೊಟ್ಟಿದೀವಿ ಸರ್. ಇದಕ್ಕೆ ಬಂದು ಕಾಂಟ್ರಾಸ್ಟ್ ಆಗಿ ಬ್ಲಾಕ್ ಗ್ರಾನೈಟ್ ಅದನ್ನ ಕಾಂಬಿನೇಷನ್ ಆಗಿ ಕೊಟ್ಟಿದೀವಿ. ಇದು ಒಂಥರ ಡಿಸೈನ್ ಗೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇದು ವಾಲ್ನಟ್ ಕಲರ್ಸ್ ಇರೋದ್ರಿಂದ ಮನೆಗೆ ಒಂದ್ ಸ್ವಲ್ಪ ವೈಬ್ರೆಂಟ್ಸ್ ಕೊಡುತ್ತೆ. ಅಂಡ್ ಮ್ಯಾಟ್ ಫಿನಿಶಿಂಗ್ ಇದೆ, ನೀವು ನೋಡ್ಬೋದು. ಅಂಡ್ ಕ್ಲೀನಿಂಗ್ ಏನೇ ಪರ್ಪಸ್ ಇದ್ರು ಕೂಡ ಈಸಿ ಮೇಂಟೆನೆನ್ಸ್ ಆಗುತ್ತೆ. ಇಲ್ಲಿ ಬಂದು ಒಂದು ವ್ಯೂ ಪಾಯಿಂಟ್ ಕೊಟ್ಟಿದೀವಿ. ಎಂಟ್ರೆನ್ಸ್ ಯಾರೇ ಬಂದ್ರು ಇದು ಟಫನ್ ಗ್ಲಾಸ್ ಕೊಟ್ಟಿದೀವಿ SS. ಓಕೆ, ನೋಡಿ ವೀಕ್ಷಕರೇ, ಈಗ ನಾವು ಈ ಡ್ಯೂಪ್ಲೆಕ್ಸ್ ಮನೆಯ ಒಳಗಡೆ ಹೋಗ್ತಾ ಇದೀವಿ. ಸೇಮ್ ಬಾಗಿಲಲ್ವಾ? ಕೆಳಗಡೆ ಏನಿದೆ ಅದೇ ಅಲ್ವಾ ಇದು? ಹೌದು, ಇದು ಕೂಡ ಟೀಕ್ ವುಡ್ ಕಂಪ್ಲೀಟ್ಲಿ ಯೂಸ್ ಮಾಡಿರೋದು. ಇದು ಬಂದು 6x4
4 ಇದೆ Okay. ಅಂಡ್ ಹೈಟ್ ಬಂದು 7 ಬರುತ್ತೆ. ಮೇಡಮ್ ಈಗ ನಾರ್ಮಲಿ ಒಂದ್ ಲಾಕ್ ಇರುತ್ತೆ, ಇಲ್ಲಿ ಎರಡೆರಡು ಲಾಕ್ ಗಳನ್ನ ಇಟ್ಟಿದ್ರೆ ಏನ್ ಪರ್ಪಸ್ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್. ಇವಾಗ ಬ್ಯಾಂಗ್ಳೂರಲ್ಲಿ ಏನೇ ಆಗ್ಲಿ ಒಂದ್ ಸೆಕ್ಯೂರಿಟಿ ಒಬ್ರೊಬ್ರೆ ಇರ್ತಾರೆ, ಸೊ ಡಬಲ್ ಲಾಕ್ ಇದೆ ಇಲ್ಲಿ ನಿಮ್ಗೆ. ಈವನ್ ಹ್ಯಾಂಡಲ್ ಲಾಕರ್ಸ್ ಕೂಡ ಕೊಟ್ಟಿದೀವಿ. ಓಕೆ ಓಕೆ, ಇದೆಲ್ಲವೂ ನಿಮ್ಮ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತಾ? ಕಂಪ್ಲೀಟ್ಲಿ ನಮ್ಮ ಪ್ಯಾಕೇಜ್ ಅಲ್ಲ. ಅದರಲ್ಲೇನು ಮತ್ತೆ ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರಿಂದ ಹೈ ಮಾಡೋದು, ವೇರಿಯೇಷನ್ ಮಾಡೋದು, ಹೈಡನ್ ಚಾರ್ಜಸ್ ಏನೂ ಇಲ್ಲ. ಕಂಪ್ಲೀಟ್ಲಿ ಏನ್ ಪ್ಯಾಕೇಜ್ ಅಲ್ಲಿ ಪ್ರೀಮಿಯಂ ಪ್ಯಾಕೇಜ್ ನಾವು ಮಾಡಿರೋದು ಈ ಮನೆ ಕಂಪ್ಲೀಟ್ ಬಂದು ವಿತ್ ಇಂಟೀರಿಯರ್. ಸೊ ಆ ಪ್ಯಾಕೇಜ್ ಅಲ್ಲೇ ಇದು ಬರುತ್ತೆ. ಇದು 54 ಲ್ಯಾಕ್ ಅಲ್ಲಿ ಆಯ್ತು ಅಂತ ಕೇಳ್ಪಟ್ಟಿದೆ, ನಿಜನಾ ಅದು? ಖಂಡಿತ ನಿಜ ಸರ್. ಯಾಕೆಂದ್ರೆ 54 lakhs ಅಲ್ಲಿ ಏನಾಗುತ್ತೆ, ನಮ್ಗೆ ಮೆಟೀರಿಯಲ್ ಯಾವ ರೀತಿ ವೇಸ್ಟೇಜ್ ಇಲ್ಲದೆ ಯೂಸ್ ಮಾಡಿದಾಗ ಮಾತ್ರ ಈ ತರ ಮನೆನ ಕಟ್ಬೋದು. ಇವಾಗ ಏನಾಗುತ್ತೆ, ಕ್ಲೈಂಟ್ಸ್ಗೆ ಒಂದು ಕೊಟೇಶನ್ ತಗೊಂಡು ತುಂಬಾ ಕಂಪ್ನೀಸ್ ಅಲ್ಲಿ ಆಬ್ವಿಯಸ್ಲಿ ತಗೊಳ್ತಾರೆ, ಇವಾಗ ನಾನೇ ಕಟ್ಬೇಕಾದ್ರೂ ತಗೊಳ್ತೀವಿ. ಬಟ್ ಏನಾಗುತ್ತೆ, ಅದು ಎಕ್ಸಾಕ್ಟ್ಲಿ ಏನ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಏನ್ ಮಾಡ್ತಿಲ್ಲ, ಅಂಡ್ ಯಾವ ಕ್ವಾಲಿಟಿ ಆಫ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅನ್ನೋದು ಮುಂಚೆನೆ ನಾವು ಕೊಟ್ಟಿರ್ತೀವಿ, ಕೊಟೇಶನ್ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ. ಸೊ ಹ್ಯಾಸ್ ಪರ್ ನಾವು ಯೂಸ್ ಮಾಡ್ಬೇಕಾದ್ರೂ ಕೂಡ ಕ್ಲೈಂಟ್ ಬರ್ಬೋದು, ನೋಡ್ಬೋದು ಏನ್ ಮೆಟೀರಿಯಲ್ ಯೂಸ್ ಮಾಡ್ತಿದೀವಿ ಅಂತ. ಸೊ ಆ ಪ್ಯಾಕೇಜ್ ಪ್ರಕಾರನೇ ಈ ಮನೆ 54 lakh ಅಲ್ಲಿ ಫಿನಿಶ್ ಆಗಿದೆ. ಓಕೆ, ದೆನ್ ಈಗ ನೆಕ್ಸ್ಟ್ ನಾವು ದೇವ್ರ ಮನೆಯನ್ನು ತೋರಿಸೋಣ. ಯಾಕಂದ್ರೆ ಒಂದು ಮನೆ ಅಂತ ಹೇಳಿದ್ರೆ ಒಂದು ಅಡುಗೆ ಮನೆ, ದೇವ್ರ ಮನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವೆರಡು ಕೂಡ ಇಲ್ಲೇ ಇದೆ. ಓಕೆ, ಇದು ಪಕ್ಕ ವಾಸ್ತು ಪ್ರಕಾರ ನಿರ್ಮಾಣ ಆಗಿರೋದು. ಕಂಪ್ಲೀಟ್ ಮನೆ ನಮ್ದು ಯಾವುದೇ ವಾಸುಕಿ ವೆಂಚರ್ಸ್ ಮನೆ ತಗೊಳ್ಳಿ, ಕಂಪ್ಲೀಟ್ಲಿ 100% ವಾಸ್ತುನೇ ಫಾಲೋ ಮಾಡೋದು. ಅಂಡ್ ಕ್ಲೈಂಟ್ ಇದೇನಾದ್ರು ಸ್ಪೆಸಿಫಿಕ್ ಇದ್ರೆ, ಇವಾಗ ಅವ್ರವ್ರ ಫೇಸಿಂಗ್, ಅವ್ರ ನೇಮ್ ಪ್ರಕಾರ ಏನಾದ್ರು ಪರ್ಟಿಕ್ಯುಲರ್ ಇದ್ರು ಕೂಡ ಕಸ್ಟಮೈಸ್ ಮಾಡ್ತೀವಿ. ಕಂಪ್ಲೀಟ್ಲಿ ಯಾವುದೇ ಮನೆಗೆ ಹೋಗಿ ನೀವು ವಾಸುಕಿ ಇದು ಕನ್ಸ್ಟ್ರಕ್ಟ್ ಆಗಿರೋದು 100% ವಾಸ್ತು ಇರುತ್ತೆ. ದೇವ್ರ ಮನೆ ದೇವ್ರ ಮನೆ ಬಂದು ಇಲ್ಲಿ ಬಂದು ನಾವು ಕಂಪ್ಲೀಟ್ಲಿ ಇದೆಲ್ಲಾನು ಟೀಕ್ ವುಡ್. ಈ ಮನೆ ಕಂಪ್ಲೀಟ್ಲಿ ಯೂಸ್ ಮಾಡಿರೋದು ನಾವು ಟೀಕ್ ವುಡ್, ಡೋರ್ಸ್ಗೆ ಆಗ್ಲಿ ಇದಕ್ಕೆ ಆಗ್ಲಿ. ಓಕೆ, ಇದು ಮೇಲ್ಗಡೆ ಏನೋ ಲೈಟ್ ಏನೋ ಕಾಣಿಸ್ತಿದೆ. ಹೌದು ಸರ್, ಅದನ್ನ ಒಂದು ಡಿಸೈನ್ ಕೊಟ್ಟಿದೀವಿ ವುಡನ್ ಫ್ರೇಮ್ ತಗೊಂಡು. ಸೊ ಅಲ್ಲಿ ಒಂದು ಫ್ಯಾನ್ಸಿ ಲೈಟ್ಸ್ ಕೂಡ ನಾವು ಮಾಡಿದೀವಿ. ಸೊ ಇದು ಬಂದು 2x4 ಸೈಜ್. ಇದು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಹೈಲೈಟ್ ಆಗೋದಕ್ಕೆ ಪೂಜಾ ರೂಮ್ಗೆ ಗೋಲ್ಡನ್ ಬ್ಲೀಡಿಂಗ್ ಕೊಟ್ಟಿದೀವಿ ನೋಡಿ. ಸೊ ಅದು ಪೂಜಾ ರೂಮ್ಗೆ ಏನಾಗುತ್ತೆ, ಒಂದು ಪೀಸ್ಫುಲ್ ಲುಕ್ ಬರುತ್ತೆ. ವೈಟ್, ಆಫ್ ವೈಟ್ ಈ ಕಲರ್ಸ್ ನೆಲ್ಲ ಯೂಸ್ ಮಾಡಿದಾಗ, ಅಂಡ್ ಸಿಲ್ವರ್ ಈ ತರ ಏನಾದ್ರೆ ಇನ್ನ ಎನ್ಹಾನ್ಸ್ ಆಗುತ್ತೆ ಅದ್ರದ್ದು. ಸೊ ಈವನ್ ಅಲ್ಲಿ ಕೆಳಗಡೆ ಕೂಡ ನಾವು ಸ್ಟೋರೇಜ್ ಕೊಟ್ಟಿದೀವಿ. ಸೊ ಸ್ಟೋರೇಜ್ ಅಲ್ಲಿ ಬಂದು ಏನಾದ್ರು ಪೂಜಾ ಸಾಮಾನ್ ಇದ್ರು ಕೂಡ ಅವರು ಇಟ್ಕೋಬಹುದು. ಬನ್ನಿ ಅಡಿಗೆ ಮನೆ ತೋರ್ಸೋಣ. ಸೊ ಅಡಿಗೆ ಮನೆ ಬಂದು ಇಲ್ಲಿ ಬಂದು ನಾವು ಕ್ವಾರ್ಟ್ಸ್ ಯೂಸ್ ಮಾಡಿದೀವಿ ಸ್ಲ್ಯಾಬ್ಗೆ. ಅಂಡ್ ಇಲ್ಲಿ ಬಂದು ಕಂಪ್ಲೀಟ್ಲಿ ಇದು ಬಂದು ಡೈನಮ್ ಬಾಕ್ಸ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಬಂದು ಏನಾಗುತ್ತೆ, ಇಲ್ಲಿ ಸ್ಟೀಲ್ದು ಓಪನ್ ಇರುತ್ತೆ, ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ಇವಾಗ ಟ್ರೆಂಡಿಂಗ್ ಇದು ಡೈನಮ್ ಬಾಕ್ಸ್ ಅಂತ ಹೇಳ್ತೀವಿ. ಇದು ಹೌದು. ಸೊ ಇದು ಹೌದು, ಸಾಫ್ಟ್ ಕ್ಲೋಸ್ ಇದು. ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಹೌದು, ಇದರಲ್ಲಿ 3 ಕೊಟ್ಟಿದೀವಿ, ಇದರಲ್ಲಿ ಇಲ್ಲಿ ಕೂಡ 2 ಕೊಟ್ಟಿದೀವಿ. ಎಲ್ಲದಕ್ಕೂ ಅದೇ ಯೂಸ್ ಮಾಡಿ ಸೇಮ್ ಮೆಟೀರಿಯಲ್ ಸರ್, ಅದರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಒಂದು ಮೆಟೀರಿಯಲ್ ನಾವು ಏನ್ ತಗೊಳ್ತೀವಿ, ಸೊ ಸೇಮ್ ಕ್ವಾಲಿಟಿನೇ ಎಲ್ಲದಕ್ಕೂ ಫಿನಿಶ್ ಮಾಡ್ತೀವಿ. ಓಕೆ, ಸೂಪರ್. ಸೊ ಇದು ಬಂದು ಅಕ್ರಾಲಿಕ್ ಫಿನಿಶಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲೂ ನೋಡಬಹುದು, ಇದು ಟೆಕ್ಸ್ಚರ್ ಕೂಡ ನೋಡಿ ತುಂಬಾ ಸಾಫ್ಟ್ ಇರುತ್ತೆ, ಮೇಂಟೆನೆನ್ಸ್ ಮಾಡೋದಕ್ಕೂ ಈಸಿ ಇರುತ್ತೆ. ಕಲರ್ ಕಾಂಬಿನೇಷನ್ ನಿಮ್ದೇ ಇರುತ್ತಾ ಅಥವಾ? ಹೌದು, ನಮ್ದೇ ಸಜೆಸ್ಟ್ ಮಾಡ್ತೀವಿ. ಇನ್ ಕೇಸ್ ಅವ್ರಿಗೇನೋ ಪರ್ಟಿಕ್ಯುಲರ್ ವಾಸ್ತು ಕಲರ್ಸ್ ಇರುತ್ತೆ ಕಿಚನ್ ಗಳಿಗೂ, ಸೊ ಆ ತರ ಏನಾದ್ರು ಇದ್ದಾಗ ನಾವು ಸ್ಪೆಸಿಫಿಕ್ ಅದನ್ನು ಮಾಡ್ತೀವಿ. ಇದು ಟಿವಿ ಯೂನಿಟ್. ಟಿವಿ ಯೂನಿಟ್ ಬಂದು ಕಂಪ್ಲೀಟ್ಲಿ ಇದನ್ನ ಲೋಫ್ಟ್ ಮಾಡಿದೀವಿ ನಾವು. ಸೊ ಯು ಕ್ಯಾನ್ ಸಿ ದಟ್ ಇದು ಮ್ಯಾಟ್ ಫಿನಿಶಿಂಗ್ ಇದೆ ಕಂಪ್ಲೀಟ್ಲಿ. ಸೊ ನೀವು ಟೆಕ್ಸ್ಚರ್ ಫೀಲ್ ಮಾಡ್ಕೊಬಹುದು. ಇದು ಬಂದು ಮನೆ ಕಾಂಟ್ರಾಸ್ಟ್, ಯಾಕೆಂದ್ರೆ ಕಲರ್ಸ್ ಅಲ್ಲೇ ಪ್ಲೇ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ತುಂಬಾ ಹೆವಿ ಕಲರ್ಸ್ ಏನಾದ್ರು ಯೂಸ್ ಮಾಡಿದಾಗ ಮನೆ ಸ್ವಲ್ಪ ಕಂಜೆಸ್ಟೆಡ್ ಆಗು ಕಾಣಿಸುತ್ತೆ ಕೆಲವೊಂದು ಕಲರ್ಸ್ ಯೂಸ್ ಮಾಡಿದಾಗ. ಸೊ ಇದು ಆಲ್ರೆಡಿ ಜಾಗ ಚಿಕ್ಕದಾಗಿದ್ರು ಯುಟಿಲಿಟಿ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕಂತ ನಾವು ಇದರಲ್ಲಿ ಬಂದು ಬ್ಯಾಕ್ ಸೈಡ್ ಇಟ್ಕೊಟ್ಟಿದೀವಿ ಚಾಕ್ಲೇಟ್ ಕಲರ್ಸ್, ಅಂಡ್ ಫ್ರಂಟ್ ಬಂದು ಈ ಡಿಸೈನ್ ಕೊಟ್ಟಿದ್ದೀವಿ. 600 ಸ್ಕ್ವೇರ್ ಫೀಟ್ ಆಗೋಕೋಸ್ಕರನೇ ಇಲ್ಲಿ ಹಾಲ್ ಮತ್ತೆ ಕಿಚನ್ ದೇವರ ಮನೆ ಇಷ್ಟು ಮಾತ್ರ ಇಟ್ಟಿದ್ದೀವಿ. ಕಾಮನ್ ಬಾತ್ರೂಮ್ ಮಾಡಿದೀವಿ. ಕಾಮನ್ ಬಾತ್ರೂಮ್ ಒಂದು ಇನ್ ಕೇಸ್ ಯಾರಾದ್ರು ಗೆಸ್ಟ್ ಬಂದ್ರೆ ಏನಾದ್ರು ಇದ್ರೆ ದೇ ಕ್ಯಾನ್ ಯೂಸ್ ದಟ್. ಈಗ ರೂಮ್ಸ್ ಗಳೆಲ್ಲ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಇದೆ ಸರ್. ಓಕೆ, ಹೋಗೋಣ. ಓಕೆ, ಸೂಪರ್. ಸೊ ಇಲ್ಲೂ ಬಂದು ಸೇಮ್ ನಾವು ಸ್ಟೇ ಕೇಸ್ ಅಲ್ಲಿ ಏನ್ ನೋಡಿದ್ವಿ ಅದೇ ಕಂಟಿನ್ಯೂಟಿ ಆಗುತ್ತೆ. ಅಂಡ್ SS ರೈಲ್ಸ್ ಕೊಟ್ಟಿದೀವಿ. ಓಕೆ, ಸೂಪರ್ ಮೇಡಮ್. ಅಂಡ್ ಈ ಲೈಟಿಂಗ್ಸ್ ಎಲ್ಲ ಕೂಡ ನಮ್ದೇನೆ. ಈ ಕಂಪ್ಲೀಟ್ POP ಏನ್ ಡಿಸೈನ್ ಮಾಡಿದೀವಿ, POP ಡಿಸೈನ್ಸ್ ಕೂಡ ನಿಮ್ದೇ. ಹೌದು ಹೌದು, ಇಲ್ಲಿ ಮಾಡಿದೀವಿ ನೋಡಿ. ನಾವು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಮನೆ ಕಟ್ಟೋದು ಒಬ್ರಿಗೆ ಕೊಡ್ಬೇಕು, ಇಂಟೀರಿಯರ್ ಒಬ್ರಿಗೆ ಕೊಡ್ಬೇಕು, ಈ ತರ ಎಲ್ಲ POP ಮಾಡೋದು ಇನ್ನೊಬ್ರಿಗೆ ಕೊಡೋದು, ಈ ತರ ಪ್ರಾಬ್ಲಮ್ಸ್ ಇದೆ. ನೀವು A to Z ವರ್ಕ್ ತಗೊಂತೀರಾ ಅಥವಾ ನಿಮ್ದು ಏನೋ ಸಪರೇಟ್ ಇದೆ? ಇಲ್ಲ A to Z end to end ಪ್ರೋಸೆಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ,
Okay. ಫ್ರಮ್ ಸ್ಕ್ರಾಚ್ ನೀವು ಎಂಟಿ ಲ್ಯಾಂಡ್ ಕೊಟ್ರೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿ ನೀವು ಮನೆಯಲ್ಲಿ ವಾಸ ಇರೋ ಲೆವೆಲ್ ವರ್ಗು ಮಾಡಿನೇ ಕೊಡೋದು ನಾವು. ಹೌದಾ? ಸೊ ಗ್ರೂಪ್ ಪ್ರೆಷರ್ ಟೈಮ್ ಅಲ್ಲೇ ನಿಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. Okay. ಸೊ ಕ್ಲೈಂಟ್ ಏನೇ ಅರ್ಜೆಂಟ್ ಮಾಡಿದ್ರು ಕೂಡ ಇವಾಗ ಇವ್ರದ್ದು ಪೂಜೆ ಇನ್ನ ನಮ್ಗೆ ಡೇಟ್ ಎಕ್ಸ್ಟೆಂಡ್ ಇತ್ತು, ಬಟ್ ಅವ್ರ ಪೂಜೆ ಡೇಟ್ ಎಲ್ಲ ಕಂಪ್ಲೀಟ್ ಇರೋದ್ರಿಂದ ಓವರ್ ನೈಟ್ ಎಲ್ಲ ಮಾಡಿ ಇದನ್ನೆಲ್ಲ ಫಿನಿಶಿಂಗ್ ಇದೆಲ್ಲ ವಾಲ್ ಪೇಪರ್ ಎಲ್ಲ Okay. ವಿತಿನ್ 2 days ಎಲ್ಲ ಫಿನಿಶಿಂಗ್ ಮಾಡಿದ್ವಿ. ಯಾಕೆಂದ್ರೆ ಅವ್ರಿಗೆ ಅರ್ಜೆನ್ಸಿ ಇತ್ತು, ಮನೆ ಬಂದಾಗ ಎಂಟಿ ಇರೋದು ಬೇಡ ಅಂತ. ಎಸ್ಟರ್ಡೇ ನೈಟ್ ಲೈಕ್ ಪೂಜೆ ಬಿಫೋರ್ 2 days ನಾವು 1 o'clock 2 o'clock ವರ್ಗು ಫಿನಿಶ್ ಮಾಡಿ ಕೊಟ್ಟಿದ್ವಿ. ಇದು ನೋಡಿ ಎಷ್ಟು ಇದು ಚೆನ್ನಾಗಿದೆ ಬಿಕಾಸ್ ಇದು ಹೈಲೈಟ್ ಆಗುತ್ತೆ ಮನೆಗೆ, ಒಂದು ನಿಮ್ಗೆ ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ. ಸೊ ಇಲ್ಲಿ ಇದಕ್ಕೊಂದು ಹೈಲೈಟಿಗೆ ಲೈಟಿಂಗ್ಸ್ ಕೊಟ್ಟಿದೀವಿ ಸ್ಟೇರ್ಕೇಸ್ ಹೋಗ್ಬೇಕಾದ್ರೆ. ಎಸ್ ಮೇಲ್ಗಡೆ ಬಂದ್ರೆ 2 ರೂಮ್ಗಳಿದಾವೆಲ್ಲ, ಲೆಫ್ಟ್ ಒಂದು ರೈಟ್ ಒಂದು. ಹೌದು. ರೂಮ್ ಸೈಜ್ ಎಷ್ಟು ಇರಬಹುದು ಮೇಡಮ್, ಒಂದು ಅಪ್ರಾಕ್ಸಿಮೇಟ್ ಕಾಮನ್ 10x14 ಇದೆ ಸರ್. ಈ ರೂಮ್ ಅಲ್ಲಿ ಬಂದು ಸ್ಪೆಷಲಿ ವಾಕ್ ಇನ್ ವಾರ್ಡ್ರೋಬ್ ಇದೆ. ಹಾ, ಸೊ ನೀವು ವಾರ್ಡ್ರೋಬ್ಸ್ ನೋಡ್ಬೋದು. ಇದಕ್ಕೂ ಕೂಡ ಕಂಪ್ಲೀಟ್ಲಿ ಟೀಕ್ ವುಡ್ ಯೂಸ್ ಮಾಡಿದೀವಿ. ಇದು ಕೂಡ ಅಷ್ಟೇನೆ ನೋಡಿ, ಫಿನಿಶಿಂಗ್ ನೋಡ್ಬೋದು ನೀವು. ಅಂಡ್ ಇಲ್ಲೂ ಸೊ ಇದು ಬಂದು ಮ್ಯಾಟ್ ಫಿನಿಶಿಂಗ್ ಇದೆ. ವಾಲ್ನಟ್ ಕಲರ್ಸ್ ಕೊಟ್ಟಿದೀವಿ, ವುಡನ್ ಫಿನಿಶಿಂಗ್ ಕಲರ್ಸ್ ಕೊಟ್ಟಿದೀವಿ. ಅಂಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಬಂದು ಅಗೇನ್ ವಾಲ್ ಪೇಪರ್ ಯೂಸ್ ಮಾಡಿದೀವಿ ನಾವು, ಫ್ಲೋರಲ್ ಬಂದು. ವಾವ್, ಪ್ರತಿ ಮನೆಗೂ ಈ ತರದೊಂದು ವಾಲ್ ಪೇಪರ್ ಹಾಕೊಂಡ್ರೆ ಮನೆ ಅಂದಾನೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದಲ್ಲ, ಹೈಲೈಟಿಂಗ್ ಆಗಿರುತ್ತೆ. ಅಂಡ್ ಡೋರು ಕೂಡ ಅಷ್ಟೇ ನೋಡಿ ನೀವು, ಇಲ್ಲೂ ಕೂಡ ಒಂದು ಪ್ಲೇನ್ ಡೋರ್ ಏನು ಹಾಕಿಲ್ಲ ನಾವು, ಇದರಲ್ಲಿ ಒಂದು ಕಾಂಟ್ರಾಸ್ಟ್ ಕೊಟ್ಟಿದೀವಿ, ಆಫ್ ವೈಟ್ ಅಂಡ್ ವುಡನ್ ಫಿನಿಶಿಂಗ್ ಸೇಮ್. ಎಸ್, ತೋರಿಸಿ. ಸೊ ವಾಕ್ ಇನ್ ವಾರ್ಡ್ರೋಬ್ ಹೆಣ್ಮಕ್ಳಿಗೆ ಇವಾಗ ಸ್ಪೆಷಲ್, ಆಬ್ವಿಯಸ್ಲಿ ರೆಡಿ ಆಗಿ ಡ್ರೆಸ್ಸಿಂಗ್ ಕಂಪ್ಲೀಟ್ಲಿ ಮಾಡ್ಕೋಬೇಕಂತ. ಸೊ ಇದನ್ನ ವಾಕ್ ಇನ್ ಸಪರೇಟ್ ಫ್ರೆಶ್ ಅಪ್ ಆದ ತಕ್ಷಣ ಬಂದವರು ರೆಡಿ ಆಗೋದಕ್ಕೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಸ್ಪೆಷಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಹೆಣ್ಮಕ್ಳು ಯಾರು ನೋಡ್ತಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಐಟಮ್ಸ್ ಅವರ ಅಕ್ಸೆಸರೀಸ್ ಏನೇ ಇದ್ರು ಕೂಡ ಇಟ್ಕೊಬಹುದು ಕೂಡ. ಅಂಡ್ ಇಲ್ಲೂ ಕೂಡ 2 ಕಬೋರ್ಡ್ಸ್ ಕೊಟ್ಟಿದೀವಿ ಇನ್ ಕೇಸ್ ಅಡಿಷನಲ್ ಥಿಂಗ್ಸ್ ಇದ್ರೆ. ಇದು ಬಂದು ವಾಶ್ರೂಮ್. ಇಲ್ಲಿ ಒಂದು ಹೌದು, ಇದು ಕಾಮನ್ ಇದೆ. ಟೈಲ್ಸ್ ಎಲ್ಲ ಬಂದು 2x4 ಹಾಕಿದೀವಿ ನಾವು ಕಂಪ್ಲೀಟ್ ಮೇಲೆ 10 feet ವರ್ಗು ನಾವು ಟೈಲ್ಸ್ ಕೊಟ್ಟಿದೀವಿ, ವಾಲ್ಸ್ ಯೂಸ್ ಮಾಡಿಲ್ಲ. ಮೇಡಮ್, ಈಗ ನಿಮ್ದು ಈ ಮನೆನೇನೋ ಈ ರೀತಿ ಮಾಡಿದ್ದೀರಾ? ಹೌದು. ನೀವು ರೆಡಿ ಮಾಡುವಂತ ಎಲ್ಲಾ ಮನೆಗಳು ಇದೇ ತರ ಇರುತ್ತಾ ಅಥವಾ ನಿಮ್ದು ಏನಾದ್ರು ಸಪರೇಟ್ ಪ್ಯಾಕೇಜ್ಗಳಿದೆಯಾ? ಯಾವ ತರ? ಹಾ ಸರ್, ಪ್ಯಾಕೇಜಸ್ ಇದೆ. ಇವಾಗ ಒಂದೊಂದು ಕ್ಲೈಂಟ್ ಇದು ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಲೈಕ್ ಒಬ್ರಿಗೆ ತುಂಬಾ ಪ್ರೀಮಿಯಂ ಬೇಕಾಗಿರುತ್ತೆ, ಲಕ್ಸುರಿ ಬೇಕಿರುತ್ತೆ, ಅವ್ರ ಪ್ರಕಾರ ಏನ್ ಬಜೆಟ್ ಇದೆ ಅಂಡ್ ಅವ್ರ ಮೇನ್ಲಿ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೋಡ್ಕೊಂಡು ನಮ್ದು ಪ್ಯಾಕೇಜಸ್ ಇರುತ್ತೆ. ಪ್ರೀಮಿಯಂ, ಲಕ್ಸುರಿ ಅಂಡ್ ಹೈ ಲಕ್ಸುರಿ ಆ ತರ ಇದೆ. ಸ್ಟ್ಯಾಂಡರ್ಡ್ ಈ ಮನೆ ಯಾವ ಪ್ಯಾಕೇಜ್ ಅಲ್ಲಿ ಬಂದಿದೆ? ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಆಗಿರೋದು, ಕಂಪ್ಲೀಟ್ಲಿ ಪ್ರೀಮಿಯಂ ಪ್ಯಾಕೇಜ್ ಆಗಿರೋದು. ಈಗ ನೀವು ಈ ಇಂಟೀರಿಯರ್ ಎಲ್ಲ ಸೇರಿನೇ ಅಮೌಂಟ್ ಹೇಳಿರ್ತೀರಾ ಅಥವಾ ಕನ್ಸ್ಟ್ರಕ್ಷನ್ ಮಾತ್ರ ಹೇಳಿದ್ರಿ? ಇಲ್ಲ, ಕಂಪ್ಲೀಟ್ಲಿ ಮನೆ ಬಂದು 54 lakhs ವಿತ್ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಆಗಿರೋದು. ಬನ್ನಿ ಮೇಡಮ್, ಇದು ಇನ್ನೊಂದು ರೂಮ್. ಇದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಅಲ್ವಾ? ಹೌದು, ಇದು ಯಾಕೆಂದ್ರೆ 23 ನಿಮ್ಗೆ ಗೊತ್ತಿದೆ 600 ಸ್ಕ್ವೇರ್ ಫೀಟ್ ಅಲ್ಲಿ 2 ರೂಮು ಪ್ಲಸ್ ಇಲ್ಲಿ ವಾಕಿಂಗ್ ನಾವು ಸ್ಪೇಸ್ ಬಿಡೋದ್ರಿಂದ ಆ ತರ ಇದೆ. ಸೊ ಬಟ್ ವಾರ್ಡ್ರೋಬ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಇದನ್ನು ಕೂಡ ಕಂಪ್ಲೀಟ್ಲಿ ನಾವು ಫಿನಿಶಿಂಗ್ ಕೊಟ್ಟಿದೀವಿ. ಇದು ಕೂಡ ಗ್ಲಾಸಿ ಬಂದಿದೆ. ಗ್ಲಾಸಿ ಫಿನಿಶಿಂಗ್ ಇದೆ. ಹೌದು, ಫ್ಲೋರಿಂಗು ಅಷ್ಟೇನೆ ನಾವು ಗ್ರೈನೇಟ್ ಬಂದು ಐಸ್ಲ್ಯಾಂಡ್ ಗ್ರೈನೇಟ್ ಅಂತ ಯೂಸ್ ಮಾಡಿದೀವಿ. ಇದು ಬಂದು 175 rupees ಆಗುತ್ತೆ ಸರ್. ಕಂಪ್ಲೀಟ್ ಒಂದೇ ಫ್ಲೋರಿಂಗ್ ಏನೇ ಯೂಸ್ ಮಾಡಿದೀವಿ ಗ್ರೈನೇಟ್. ಇನ್ನು ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಇದೆ ಅಲ್ವಾ? ಹೌದು, ಇಲ್ಲೂ ಕೂಡ ಡಿಫ್ರೆಂಟ್ ವಾಲ್ ಪೇಪರ್ ಯೂಸ್ ಮಾಡಿದೀವಿ ವಿತ್ ಲೈಟ್ಸ್. ಸೊ ಇನ್ನ ನೈಟ್ ವ್ಯೂ ಬಂದ್ರೆ ಏನೋ ಚೆನ್ನಾಗಿ ಕಾಣುತ್ತೆ ಇದು. ಈ ಲೈಟಿಂಗ್ ಇಂದ ತುಂಬಾ ಸುಂದರವಾಗಿ ಕಾಣುತ್ತೆ ಈ ಮನೆ, ಸಕ್ಕತ್ತಾಗಿದೆ ಇದು. ಸೊ ಈವನ್ ಸ್ಟೆಪ್ಸ್ ಎಲ್ಲ ಅಷ್ಟೇನ ನಾವು ಸ್ಟ್ರೈಟ್ ಕೊಟ್ಟಿಲ್ಲ, ಚೈನ್ ಲಿಂಕ್ ಕೊಟ್ಟಿದ್ದೀವಿ ಬಿಕಾಸ್ ಇದು ಕೂಡ ಎಲಿಗೆಂಟ್ ಆಗುತ್ತೆ. ಕೆಲವೊಂದು ಮನೇಲಿ ನೋಡ್ಬೋದು ನಿಮ್ಗೆ ಈ ತರ ಸ್ಟೆಪ್ಸ್ ಬರಲ್ಲ, ಚೈನ್ ಲಿಂಕ್ ಕೊಟ್ಟಿರಲ್ಲ, ನಾರ್ಮಲ್ ಕೊಟ್ಟಿರ್ತಾರೆ, ಅದಷ್ಟು ಇನ್ಸೈಡ್ಗೆ ಚೆನ್ನಾಗಿ ಕಾಣಲ್ಲ. ಈ ರೂಮ್ಗೆ ಬಂದು ವಾಲ್ನಟ್ ಅಗೇನ್ ಸೇಮ್ ಕಾಂಟ್ರಾಸ್ಟ್ ಕೊಟ್ಟಿದ್ದೀವಿ. ಮೇಲ್ಗಡೆನೂ ಅಷ್ಟೇನೆ, ಇದು ಕೂಡ ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಸೊ ನೋಡ್ಬೋದು ಎಲ್ಲಾ ಕಡೆನೂ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಜಾಗ ಇದಾಗುತ್ತೆ. ಯಾಕೆಂದ್ರೆ ಜಾಗ ಇದು ರೂಮ್ದು ಸ್ಪೇಸ್ ಚಿಕ್ಕದಿರೋದ್ರಿಂದ ಕಾಟ್ ಹಾಕಿದಾಗ ತೆಗೆಯೋದಕ್ಕೆ ಡೋರು ಕಷ್ಟ ಆಗ್ಬಾರ್ದಂತ ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಅಂಡ್ ಹ್ಯಾಸ್ ಆಫ್ ನಾವು ಇವಾಗ ಟ್ರೆಂಡಿಂಗು ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಈಸಿನೂ ಆಗುತ್ತೆ, ತೆಗೆದು ಮಾಡೋದಕ್ಕಿಂತ ಸ್ಲೈಡ್ ಮಾಡೋದು ಈಸಿ ಆಗುತ್ತೆ. ಅಂಡ್ ಇಲ್ಲಿ ಹೌದು, ಈ ಬಾತ್ರೂಮ್ದು ಸ್ಪೆಷಾಲಿಟಿ ಇಲ್ಲಿ ಬಂದು ವೆಟ್ ಏರಿಯಾ ಅಂಡ್ ಡ್ರೈ ಏರಿಯಾ ಅಂತ ಮಾಡಿದ್ವಿ. ಸ್ಥಾನಕ್ಕೆ ಅಲ್ಲಿ ಸ್ಪ್ಲಿಟ್ ಮಾಡಿದ್ವಿ ನೋಡಿ. ಇದು ಕೂಡ ಕಂಪ್ಲೀಟ್ಲಿ 10 feet ವರ್ಗು ನಾವು
ಟೈಲ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ POP ಮಾಡಿದ್ದೀವಿ, ವಾಶ್ರೂಮ್ಗೂ ಕೂಡ. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್ ಇದು. ಹೌದು, ಇಲ್ಲಿ ಬಂದು ನಿಮ್ಗೆ ಲಕ್ಸುರಿ ಆಗಿದೆ ಇದು. ಓಕೆ, ನಿಮ್ಗೆ ಮಿರರ್ಸ್ ಚೇಂಜ್ ಆಗುತ್ತೆ. ಸೊ ನಿಮ್ದು ಏನೇ ವರ್ಕ್ ಆ ಥರ ಏನಾದ್ರು ಇದ್ರು ರೆಡಿ ಆಗೋದಕ್ಕೆ ಇದು ಕೂಡ ಚೇಂಜಸ್ ಆಗುತ್ತೆ. ಇದೊಂದು ಸ್ಪೆಷಲ್ ಆಗಿ ಕೊಡು. ಅಂಡ್ ಬಾತ್ರೂಮ್ದೆಲ್ಲ ಬಂದು ವಾಲ್ ಮೌಂಟ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಈವನ್ ನಿಮ್ದು ಏನೇ ಆಕ್ಸೆಸರೀಸ್ ಇದ್ರು ಕೂಡ ಇದ್ರ ಮೇಲೆ ಇಟ್ಕೊಬಹುದು. ಅಂಡ್ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಯು ಕ್ಯಾನ್ ಯೂಸ್ ಟಾಯ್ಲೆಟ್ಸ್ ಥಿಂಗ್ಸ್ ಇರ್ಬೋದು, ಏನೇ ಇರ್ಬೋದು. ಬಾತ್ರೂಮ್ ಮಾತ್ರ ಅಲ್ಟಿಮೇಟ್ ಮೇಡಮ್. ಹೌದು, ಇದನ್ನ ನೋಡಿ ಕಂಪ್ಲೀಟ್ಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ. ಅದೇ ನಾವು ನಾರ್ಮಲ್ ಬ್ರ್ಯಾಂಡ್ ಯೂಸ್ ಮಾಡಿಲ್ಲ. ಕಂಪ್ಲೀಟ್ಲಿ ರೆಂಟ್ ಇಂದ ಹಿಡಿದು ಓನ್ ಪರ್ಪಸ್ ವರ್ಗುನು ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದೀವಿ. ಸೊ ಈ ರೂಮ್ ಅಲ್ಲಿ ಬಂದು ಡೋರ್ ಪ್ರತಿಯೊಂದು ರೂಮ್ಗೂ ಚೇಂಜಸ್ ಇದೆ. ಸೊ ಕಾಮನ್ ಆಗಿ ಎಲ್ಲ ಒಂದೇ ತರ ಕೊಟ್ಟಿಲ್ಲ, ಡೋರ್ಸು ಅಷ್ಟೇನೆ. ಇಲ್ಲಿ ಬಂದು ಈ ರೂಮ್ಗೆ ಮ್ಯಾಚಿಂಗ್ ತರ ಕೊಟ್ಟಿರೋದು. ಇದು ಬಂದು ಆಕ್ಚುಲಿ ಅವ್ರಿಗೆ ಪರ್ಟಿಕ್ಯುಲರ್ಗೆ ವರ್ಕ್ ಸ್ಪೇಸ್ ಅಂತ ಬೇಕಿತ್ತು. ವರ್ಕ್ ಸ್ಪೇಸ್ಗೆ ಈ ಪ್ಲೇಸ್ ನ ನಾವು ರೂಮ್ ನ ಮಾಡಿರೋದು. ಇದು ಬಂದು ವುಡನ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ನೀವು ನೋಡ್ಬೋದು ವುಡನ್ ಫಿನಿಶಿಂಗ್ ತರ ಇದೆ. ಎಸ್, ಕಂಪ್ಲೀಟ್ಲಿ. ಅಂಡ್ ಇಲ್ಲಿ ಬಂದು ಒಂದು ಕಾಫಿ ಸಿಟ್ಔಟ್ ಏರಿಯಾ ಅಂತ ಮಾಡ್ಕೊಂಡಿದೀವಿ. ಎಷ್ಟು ಚೆನ್ನಾಗಿದೆ ಇದು. ಅಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಸ್ಕೈಲೈಟ್ ಇದೆ. ನೋಡಿ, ಸೊ ಬಿಕಾಸ್ ಬ್ಯಾಂಗ್ಳೂರಲ್ಲಿ ಬಂದು 20-30 ಇರೋದ್ರಿಂದ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಆಬ್ವಿಯಸ್ಲಿ ನಮ್ಗೆ ವೆಂಟಿಲೇಷನ್ ಲೈಟಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಅಲ್ಲೇನೆ ನಾವ್ ಇದನ್ನ ಸ್ಕೈಲೈಟ್ ಬೇಕಾಗಿಲ್ಲ. ಎರಡು ಕಡೆ ಯೂಸ್ ಮಾಡಿದೀವಿ. ಆ ಸ್ಟೇರ್ ಕೇಸ್ ಹತ್ರ ಒಂದು ಯೂಸ್ ಮಾಡಿದ್ವಿ ಅಂಡ್ ಇಲ್ಲೊಂದು ಯೂಸ್ ಮಾಡಿದ್ವಿ. ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ. ಇದು ಒಂಥರ ಚೆನ್ನಾಗಿದೆ, ಸ್ಪೆಷಲ್ ಆಗಿದೆ, ವೆರಿ ಸ್ಪೆಷಲ್ ಆಗಿದೆ. ನೋಡಿ, 2030 ಹಿಂಗೊಂದು ಮನೆ ಮಾಡಬಹುದಾ ಅಂತ ಯಾರಾದ್ರೂ ಯೋಚನೆ ಮಾಡಿದವ್ರು ಇದ್ರೆ ಈಗ ಮಾಡಬಹುದು ಅನ್ನುವಂತ ಆನ್ಸರ್ ಸಿಕ್ಕಿರುತ್ತೆ. ಮೇಡಮ್, ಈಗ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಈಗ ನಮ್ಮ ವೀಕ್ಷಕರು ಒಂದಿಷ್ಟು ಜನ ಈಗ ನಮ್ಮ ವಿಡಿಯೋ ನೋಡುವವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಹೆಂಗೆ, ಯಾವ ರೀತಿ, ಎಲ್ಲಿಗೆ ಬರಬೇಕು, ನಿಮ್ಮ ಆಫೀಸ್ ಎಲ್ಲಿ, ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಟ್ರೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಅದು ಇರುತ್ತೆ. ಆಫೀಸ್ ಅಡ್ರೆಸ್ ಆಫೀಸ್ ಬಂದು ನಾವು ಬ್ಯಾಂಗ್ಳೂರಲ್ಲೇ ಇರೋದು. ಬ್ಯಾಂಗ್ಳೂರಲ್ಲಿ ಬಂದು ಅಮಾಶ್ರಮ ಅಂತ ಇದೆ, ಉಳ್ಳಾಣ ಉಪನಗರ ಹತ್ರ. ಸೊ ಅಲ್ಲಿ ಬಂದ್ರೆ ಅಲ್ಲಿಂದ ಒಂದು 300 ಮೀಟರ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಲ್ಯಾಂಡ್ ಮಾರ್ಕ್ ಬಂದು ಅಮಾಶ್ರಮ ಅಂತ ಹೇಳ್ಬೋದು. ಹೌದು, ಕೆಂಗೇರಿ. ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ, ಡಿಸ್ಪ್ಲೇ ಮಾಡಿರ್ತೀನಿ. ಒಮ್ಮೆ ಅವ್ರಿಗೆ ಕಾಲ್ ಮಾಡಿ, ಜೊತೆಗೆ ಅವರ ಆಫೀಸ್ಗೂ ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಮೇಲ್ಗಡೆ ಹೋಗೋಣ. ನೀವು ಹೈಲೈಟ್ ನೋಡಬಹುದು, ಪ್ರತಿಯೊಂದನ್ನು ಸ್ಕೈಲೈಟ್ ಮಾಡಿ. ಬಿಕಾಸ್ ಸ್ಟೇರ್ ಕೇಸ್ ಏನಾಗುತ್ತೆ, ಲೈಟ್ ಏನಾದ್ರು ಆಫ್ ಇದ್ರೆ ಇದಿದ್ರೆ ನ್ಯಾಚುರಲ್ ಲೈಟ್ಸ್ ಬರ್ಲಿ ಒಂದ್ ಮನೆಗೆ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದೀವಿ. ಇಲ್ಲೂ ಕೂಡ ನೀವು ಯಾವಾಗ್ಲೂ ಲೈಟ್ ಹಾಕೊಳ್ಳುವಂತ ಅವಶ್ಯಕತೆ ಇರಲ್ಲ ಡೇ ಟೈಮ್ ಅಲ್ಲಿ. ಅಂಡ್ ಏಜ್ ಪೀಪಲ್ ಏನಾದ್ರು ಬರ್ಬೇಕಾದ್ರೆ ಲೈಟ್ ಅದು ಇದು ಆದ್ರೂ ಕೂಡ ಆರಾಮ್ಸೆ ಯೂಸ್ ಮಾಡ್ಕೊಬಹುದು. ಇದೊಂದು ತುಂಬಾ ಪ್ಲಸ್ ಪಾಯಿಂಟ್ ಮನೆಗೆ. ಒಂದು, ಸೂರ್ಯನ ಕಿರಣ ಮನೆ ಒಳಗ್ ಬೀಳೋದ್ರಿಂದ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇನ್ನೊಂದು ನೋಡಿ, ಇಲ್ಲಿ ನೋಡಿ, ಇಲ್ಲೂ ಕೂಡ ನೋಡಿ, ಸೀದಾ ಬೆಳಕು ಬರುತ್ತೆ, ಬೆಳಕಿನ ಕಿರಣ ನೇರವಾಗಿ ಮನೆ ಒಳಗೆ ಬರುತ್ತೆ. ಸೇಮ್ ವಾಲ್ ಪೇಪರ್, ಇಲ್ಲಿ ಬಂದು ಗ್ಲಿಟರ್ ಫಿನಿಶಿಂಗ್ ಇದೆ, ನೀವು ನೋಡಬಹುದು. ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲೂ ಕೂಡ ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇವಾಗ ಅದೇ ಫೇಸಿಂಗ್ ಇರುತ್ತೆ ಪ್ರಾಬ್ಲಮ್ಸ್ ಎಲ್ರಿಗೂ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಈ ಮನೆ ಡಿಸೈನ್ ಮಾಡಿದಾಗ ನಾವು ಮೇನ್ ಬಂದು ಎಲ್ಲಾ ಮನೆಯಲ್ಲೂ ವೆಂಟಿಲೇಷನ್ ಗೆ ಅಂಡ್ ಪ್ಲಸ್ ಲೈಟಿಂಗ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಓಕೆ ಮೇಡಮ್, ನಾರ್ಮಲಿ ಈ ಮೆಟೀರಿಯಲ್ ಸಿಂಗಲ್ ಟೈಲ್ಸ್ ಹಾಕಿ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಡಬಲ್ ಇದೆ. ಇದು ಹೌದು, 40 mm ಇದು. ಹೌದು, 40 mm ಸರ್. ಯಾಕೆಂದ್ರೆ ತುಂಬಾ ನಿಮ್ಗೆ ಆ ತರ ಥಿಕ್ನೆಸ್ ಇರೋದು ಹಾಕಿದಾಗ ಪ್ರಾಬ್ಲಮ್ಸ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಇದು ಬಂದು ಕಂಪ್ಲೀಟ್ಲಿ 40 mm ನಾವು ಕೊಟ್ಟಿರೋದು. ನಿಮ್ಗೆ ಏನೇ ಆಗ್ಲಿ ಸ್ಕಿಟ್ ಆಗೋದು, ಇನ್ನೊಂದು ಆಗೋದು ಏನೂ ಆಗಲ್ಲ. ಅಂಡ್ ಎಡ್ಜಸ್ ನೋಡ್ಬೋದು, ನಿಮ್ಗೆಲ್ಲ ಅಷ್ಟು ಕರ್ವ್ ಕೊಟ್ಟಿಲ್ಲ, ಶಾರ್ಪ್ ಎಡ್ಜಸ್ ಇಲ್ಲ, ಅದನ್ನು ಕರ್ವ್ ಮಾಡಿದೀವಿ. ಓಕೆ ಓಕೆ, ಸೂಪರ್ ಮೇಡಮ್. ಎಸ್, ನೋಡಿ ವೀಕ್ಷಕರೇ, ಮೇಲ್ಗಡೆ ಬಂದ್ವಿ. ಈಗ ಇಲ್ಲಿಂದಾನೇ ಮನೆ ಒಳಗಡೆ ಲೈಟ್ ಹೋಗುವಂಥದ್ದು, ಸೂರ್ಯನ ಕಿರಣ ನೇರವಾಗಿ ಹೋಗುವಂಥದ್ದು. ಈ ಕಡೆ ಬಂದ್ರೆ ಇಲ್ಲೂ ಕೂಡ ಇದೆ ನೋಡಿ, ಸ್ಕೈಲೈಟ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆನೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೇನಿದೆ, ಇಲ್ಲಿ ಬಂದ್ರೆ ಒಂದು ಆಫ್ ಸ್ಪೇಸ್ ನ ವೇಸ್ಟ್ ಮಾಡ್ದೇನೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಮಾಡಿದೀವಿ. ಸೊ ಇದನ್ನ ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಅಂಡ್ ಇಲ್ಲ ಅಂದ್ರೆ ಅವರು ಸಿಟ್ಔಟಿಂಗ್ ತರಾನು ಯೂಸ್ ಮಾಡ್ಕೋಬಹುದು. ಸೊ ಆಬ್ವಿಯಸ್ಲಿ ಇವಾಗ ಟೆರೆಸ್ ಅಲ್ಲಿ ಗಾರ್ಡನಿಂಗ್ ಮಾಡಿ ಅವ್ರು ಸಿಟ್ಔಟ್ ಪ್ಲೇಸ್ ಏನಾದ್ರು ಬಾ ಕೌಂಟರ್ ತರ ಮಾಡ್ಕೋಬಹುದು ಅಂದ್ರೆ ಈ ಕಡೆ ಚೇರ್ ಹಾಕಿ ಮಾಡ್ಬೋದು ಅದನ್ನು ಕೂಡ. ಸೊ ಆ ಕಾನ್ಸೆಪ್ಟ್ ಇದೆ. ಸೊ ಆಸ್ ಪರ್
ಫರ್ ಕ್ಲೈಂಟ್ಗೆ ಕನ್ವೀನಿಯಂಟ್ ಇದ್ರೆ ದೇ ಕ್ಯಾನ್ ಮೇಕ್ ಇಟ್, ಬಿಕಾಸ್ ಅದಕ್ಕೆ ನಾವು ಅಲ್ಲಿ ಸಜ್ಜೆ ಇದನ್ನು ಮಾಡಿದೀವಿ. ಅಂಡ್ ಹ್ಯಾಸ್ ಪರ್ ವಾಸ್ತು ಕೂಡ ವಾಟರ್ ಟ್ಯಾಂಕ್ ನ ಕೊಟ್ಬಿಟ್ಟಿವಿ, ಎಲ್ಲಿರ್ಬೇಕು ಅಲ್ಲೇ ಇಟ್ಟಿದ್ದಾರೆ. ಈಗ ಇನ್ನೊಂದು ವಿಚಾರ ಮೇಡಮ್, ನೀವ್ ಏನ್ ಟೈಮ್ ಹೇಳ್ತೀರಾ ಅದೇ ಟೈಮ್ ಅಲ್ಲಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಅಥವಾ ಇನ್ನೂ ಜಾಸ್ತಿ ಟೈಮ್ ಏನಾದ್ರು ತಗೊಂತೀರಾ? ಯಾಕಂದ್ರೆ ಇದನ್ನ ಹೇಳೋದು ಒಳ್ಳೇದು, ಯಾಕಂದ್ರೆ ನೀವು 8 ತಿಂಗಳಲ್ಲಿ ಮಾಡ್ತೀನಿ, 1 ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು 2 ವರ್ಷ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೇಗಿರುತ್ತೆ ಕಂಪ್ಲೀಟ್ಲಿ ಇವಾಗ ಏನಾಗುತ್ತೆ, ಒಂದು ಪ್ಲಾನಿಂಗ್ ಅಂತ ಇರುತ್ತೆ. ಒಂದು ಮನೆ ಕಟ್ಟೋದು ಒಬ್ರಿಗೆ ಎಮೋಷನ್ಸ್ ಜೊತೆಗೆ ಡ್ರೀಮ್ಸ್ ಇರುತ್ತೆ, ಅವ್ರು ಅದಾದ್ಮೇಲೆ ಬೇರೆ ಏನೋ ಪ್ಲಾನ್ ಇರುತ್ತೆ. ಎಕ್ಸಾಂಪಲ್ ಇವಾಗ ಮದುವೆ ಇರುತ್ತೆ, ಇಲ್ಲ ಇನ್ನೇನೋ ಪ್ಲಾನ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ನಾವು ಯಾವತ್ತೇ ಆಗಲಿ. ಟೈಮ್ ಲೈನಿಂಗ್ ಆಗುತ್ತೆ ಅಂದ್ರೆ 100% ನಾವು ಆ ಟೈಮ್ ಲೈನ್ಗೆ ಪರ್ಟಿಕ್ಯುಲರ್ ಇಂಜಿನಿಯರ್ಸ್ ಇರ್ಬೋದು, ಸೈಟ್ ಇಂಜಿನಿಯರ್ಸ್, ಡಿಸೈನ್ ಇಂಜಿನಿಯರ್ಸ್ನ ಪ್ರತಿಯೊಬ್ಬರನ್ನ ಆಕ್ಯುಪೈ ಮಾಡ್ಕೊಳ್ತೀವಿ. ಸೊ ಅದರಿಂದ ನಿಮ್ಗೆ ಆ ಟೈಮ್ ಲೈನ್ ಅಲ್ಲಿ ವರ್ಕ್ ನ ಕೊಡ್ಬೋದು, ಫಿನಿಶಿಂಗ್ ಮಾಡಿ ಹ್ಯಾಂಡ್ ಓವರ್ ಕೊಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಆ ತರ ಪ್ರಾಬ್ಲಮ್ಸ್ ಯಾವಾಗ ಆಗುತ್ತೆ ಅಂದ್ರೆ ಮ್ಯಾನ್ ಪವರ್ ಇಲ್ಲ ಅಂದಾಗ. ಸೊ ವಿ ಹ್ಯಾವ್ ಎ ಸಫಿಶಿಯಂಟ್ ಟೀಮ್ ಅಂಡ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದಾಗ ಆ ಟೀಮ್ಗೆ ಆ ಪ್ರಾಜೆಕ್ಟ್ಗೆ ಅಂತಾನೆ ಒಬ್ರನ್ನ ಅಸೈನ್ ಮಾಡಿ ಬಿಡ್ತೀವಿ. ಈಗ ಬೆಂಗಳೂರಲ್ಲಿ ಮಾತ್ರ ಮಾಡೋದಾ ಅಥವಾ ಬೇರೆ ಬೇರೆ ಕಡೆ? ಈಗ ಯಾರೋ ಒಬ್ರು ಗದಗಲ್ಲಿ ನೋಡಬಹುದು, ಬೆಳಗಾವಿಯಲ್ಲಿ ನೋಡಬಹುದು, ಕುಂದಾಪುರದಲ್ಲಿ ನೋಡಬಹುದು, ಅಲ್ಲಿಯೂ ಕೂಡ ನೀವು ಮನೆಗಳನ್ನು ಕಟ್ಕೊಡ್ತೀರಾ? ಹಾ ಸರ್, ಆಲ್ ಓವರ್ ಬ್ಯಾಂಗ್ಳೂರ್ ಬಿಟ್ಟು ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಕೂಡ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಬಂದ್ರೆ ನಾವು ಮಾಡ್ಕೊಡ್ತೀವಿ. ಸೊ ಆ ಟೈಮ್ ಡ್ಯೂರೇಷನ್ ಏನಿದೆ, ಇಲ್ಲಾಂದ್ರೆ ಬೇರೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಓಕೆ ಸೂಪರ್. ನೋಡಿ ವೀಕ್ಷಕರೇ, ನನಗೆ ತುಂಬಾ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ ಅದೇ 600 ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟು ಚೆನ್ನಾಗಿ 1 ಫೀಟ್ ಕೂಡ ಜಾಗನ ಎಲ್ಲೂ ಹಾಳು ಮಾಡಿಲ್ಲ, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಿದ್ದಾರೆ, ನೀಟಾಗಿ ಕಟ್ಟಿದ್ದಾರೆ. ಆಮೇಲೆ ಈಗಷ್ಟೇ ಗೃಹ ಪ್ರವೇಶ ಆಗಿದ್ದು, ಕ್ಲೀನಿಂಗ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ದೀರಾ. ಕೆಲವೊಬ್ರು ಕಟ್ಟುತ್ತಾರೆ, ಕ್ಲೀನ್ ಮಾಡ್ಕೊಡಲ್ಲ ಅನ್ನುವಂತ ನೀವು ನೋಡ್ಬೋದು ಮನೆಯಲ್ಲಿ ಎಲ್ಲೂ ಮೆಸ್ ಇಲ್ಲ, ಅಂಟಿಲ್ಲ, ಬಿಕಾಸ್ ನಾವು ಅದ ಸ್ಲ್ಯಾಬ್ ಎಲ್ಲ ಅರ್ಶನ ಕುಂಕುಮ ಆಗಿದ್ರು ಕೂಡ ಪ್ರತಿಯೊಂದು ಕ್ಲೀನ್ ಮಾಡಿ ಇನ್ನೂ ಒಂದು ಕ್ಲೀನ್ ಮಾಡಕ್ ಕೊಡ್ತೀವಿ ನಾವು ಕ್ಲೈಂಟ್ಗೆ. ಹೌದು, ಇನ್ನೂ ಒಂದು ಕ್ಲೀನಿಂಗ್ ಮಾಡಿ. ಹೆಂಗೆ ಡಿಸೈನ್ ಗಳನ್ನ ಫಸ್ಟೇ ಕೊಟ್ಟಿರ್ತೀರಾ ನೀವು? ಎಷ್ಟು ತರ ಡಿಸೈನ್ ಸಿಗುತ್ತೆ? ಸರ್ ಫಸ್ಟ್ ಅವರು ಒಂದು ನಮ್ ಕಂಪ್ನಿಗೆ ಫಸ್ಟ್ ಎಂಟ್ರಿ ಆದ್ಮೇಲೆ ಫಸ್ಟ್ ನಾವು ತಿಳ್ಕೊಳ್ತೀವಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆ. ಯಾಕೆಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ನಾವ್ ಏನೇ ಡಿಸೈನ್ ಮಾಡೋದು ಅದು ರೀಚ್ ಆಗಕ್ಕಾಗಲ್ಲ. ಸೊ ಮೇನ್ ಬಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಕ್ಲೈಂಟ್ ಇದು ಏನ್ ರಿಕ್ವೈರ್ಮೆಂಟ್ ಇದೆ, ಅವ್ರದ್ದು ಏನ್ ಬೇಕಿದೆ ಬೇಡ ಅದನ್ನ ತಿಳ್ಕೊಂಡು ಸೈಟ್ ಇದು ಏನ್ ಪ್ರಾಬ್ಲಮ್ಸ್ ಇದೆ. ಇಲ್ಲಾಂದ್ರೆ ಇವಾಗ ನೋಡ್ಬೋದು ಈ ಸೈಟ್ ಬಂದು ಡೈಮೆನ್ಷನ್ ಕಮ್ಮಿ ಇದೆ, ಸೊ ಅದರಲ್ಲಿ ನಾವ್ ಯಾವ ರೀತಿ ಪ್ಲೇ ಮಾಡ್ಬೋದು ಅಂಡ್ ಎಷ್ಟು ಲಕ್ಸುರಿಯಾಗಿ ಕಾಣಿಸ್ಬೋದು ಅನ್ನೋದ್ರಲ್ಲಿ ಕೆಲವೊಂದು ಸ್ಮಾಲ್ ವರ್ಕ್ ಕೂಡ ಹೈಲೈಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಡಿಸೈನ್ ಮಾಡ್ತೀವಿ, ಅದಾದ್ಮೇಲೆ ಅವ್ರಿಗೆ ಅಪ್ರೂವಲ್ ಕೇಳ್ತೀವಿ, ಕೆಲವೊಂದು ಸಜೆಷನ್ ಮಾಡ್ತೀವಿ, ಇದಾಗುತ್ತೆ ಇದಾಗಲ್ಲ, ಇಲ್ಲ ಇನ್ನ ಬೆಟರ್ ಆಗಿ ನಾವು ಮಾಡ್ಬೋದು ಅಂತ. ಅದ್ರ ಪ್ರಕಾರ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಸರ್. ಫಸ್ಟ್ ಡಿಸೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕ್ಲೈಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡಿ ಯಾವ ತರದ ಮನೆ ಬೇಕಾದ್ರೂ ಮಾಡ್ತೀರಾ ಮೇಡಮ್? ಕೆಲವೊಬ್ಬರಿಗೆ 500 ಸ್ಕ್ವೇರ್ ಫೀಟ್ ಇರಬಹುದು, 400 ಇರಬಹುದು, ಇಲ್ಲ 1600 ಸ್ಕ್ವೇರ್ ಫೀಟ್ ಇರಬಹುದು. ಆ ತರದ ಮನೆಗಳನ್ನು ಮಾಡ್ತೀರಾ? ಈ ತೊಟ್ಟಿ ಮನೆ, ಹಳ್ಳಿ ಮನೆ ಅಂತ ತುಂಬಾ ಕಾನ್ಸೆಪ್ಟ್ ಬರ್ತಾ ಇದೆ. ಸೊ ಆ ಕಾನ್ಸೆಪ್ಟ್ ಅಲ್ಲೂ ಮನೆಗಳನ್ನು ಬೇಕಾದ್ರೆ ಸರ್ ಖಂಡಿತ ಮಾಡ್ಕೊಡ್ತೀವಿ. ಯಾಕಂದ್ರೆ ತೊಟ್ಟಿ ಮನೆ ನಮ್ಗೆ 2-3 ರಿಕ್ವೈರ್ಮೆಂಟ್ ಬಂದಿದೆ. ಸೊ ಮಂಗಳೂರು ಸೈಡ್ ಈ ಕಡೆ ಎಲ್ಲ ಅಂಡ್ ಈವನ್ ಮಂಡ್ಯ ಈ ಕಡೆ ಇರ್ಬೋದು, ಅಲ್ಲೂ ಕೂಡ ಟ್ರೆಡಿಷನಲ್ ಅಥೆಂಟಿಕ್ ಇರೋದು ಒಂದು ಕನ್ಸ್ಟ್ರಕ್ಷನ್ ಕೇಳ್ತಿದ್ದಾರೆ. ಸೊ ನಾವು ಪ್ಲಾನಿಂಗ್ ಮಾಡ್ತಿದ್ದೇವೆ. ಐ ಥಿಂಕ್ ಕಮಿಂಗ್ ಡೇಸ್ ಇನ್ 3-4 ಮಂತ್ಸ್ ಅಲ್ಲಿ ಪ್ಲಾನಿಂಗ್ ಇದೆ ಅದು ಕೂಡ. ನಿಜವಾಗ್ಲೂ ಖುಷಿ ಆಯ್ತು. ಇವತ್ತು ನಮ್ಮ ವೀಕ್ಷಕರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಯಾವುದೇ ಹೆಸಿಟೇಷನ್ ಇಟ್ಕೋಬೇಡಿ, ಯಾವುದೇ ಭಯ ಇಟ್ಕೋಬೇಡಿ. ಕಾಲ್ ಮಾಡೋದಾ ಬೇಡವಾ ಅನ್ನುವಂಥ ಕನ್ಫ್ಯೂಷನ್ಸ್ ಬೇಡ. ನೀವು ಮನೆ ಕಟ್ಟಬೇಕು, ಸೈಟ್ ಇದೆ, ನಂಗೊಂದು ಒಳ್ಳೆ ಮನೆ ಆಗಬೇಕು, ಜಾಗನ ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡಿಕೊಂಡು ನನ್ನ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇವರನ್ನು ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಸುಕಿ ವೆಂಚರ್ಸ್ ಅವರು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ದೃಷ್ಟಿಲೇ ಇವತ್ತಿನ ವಿಡಿಯೋನ ಮಾಡಿದ್ದೀನಿ. ಮೇಡಮ್, ಇವತ್ತು ನೀವು ನಮ್ಮ ಜೊತೆ ಭಾಗಿಯಾದ್ರಿ, ಈ ಮನೆಯನ್ನು ಕಂಪ್ಲೀಟಾಗಿ ತೋರಿಸಿದ್ರಿ, ಒಂದು ಟೂರ್ ಮಾಡೋದಕ್ಕೊಂದು ಅವಕಾಶ ಕೂಡ ಸಿಕ್ತು. ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ನಿಮಗೆ ಅವರ ಆಫೀಸ್ ಲೊಕೇಶನ್ನಿಂದ ಹಿಡಿದು ಅಡ್ರೆಸ್ಸು ಎಲ್ಲವೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಮವರಿಗೂ ಯಾರಾದರೂ ಮನೆ ಕಟ್ಟೋರು ಇದ್ದರೂ ಕೂಡ ಈ ವಿಡಿಯೋನ ಅವ್ರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.